ವರ್ಷದಂತೆ ಈ ವರ್ಷ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಪವಿತ್ರ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಿಗಣಿಸಿರುವಂಥ ಶ್ರೀಮನ್ ನರಲಿಂಗ ಚಕ್ರವರ್ತಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಮೂಲಿಮಟ್ಟಿಯವರ ಅಡಿನವರಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಮಯ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಮಹಾಕಾವ್ಯ ರಾಮಾಯಣದ ಬಗ್ಗೆ ಬಹಳಷ್ಟು ವಿಷಯಗಳ ಬಗ್ಗೆ ಸನ್ಮಾನ್ಯ ಜಗದೀಶ್ ಸಿಂಗ್ರವರು ತಮ್ಮೆಲ್ಲರ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಭಾವಿಸಿ ಮಹರ್ಷಿ ವಾಲ್ಮೀಕಿಯವರು ಒಬ್ಬ ಮಹಾನ್ ಕವಿ, ನಮ್ಮ ದೇಶದಲ್ಲೇ ನಾವು ಕಂಡ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಶ್ರೇಷ್ಠ ಕವಿ ಯಾರು ಅಂದರೆ ಅದು ಮಹರ್ಷಿ ವಾಲ್ಮೀಕಿಯವರಂತ ಹೇಳಿದರೆ ತಪ್ಪಾಗಲಾರದು. ಅವರು ಬರೆದಂಥ ಮಹಾಕಾವ್ಯ ರಾಮಾಯಣದ ಮೂಲಕ ಇಡೀ ನಮ್ಮ ಜಗತ್ತಿಗೆ ಒಂದು ಧರ್ಮದ ಸಂಸ್ಕೃತಿಯನ್ನು ಬೆಳಕಿಗೆ ತಂದಂಥ ಮಹಾಕವಿಗಳು. ಅವರ ಒಂದು ಬಾಲ್ಯದ ವ್ಯವಸ್ಥೆಯಲ್ಲಿ ಅವರ ರತ್ನಾಕರ ಹೆಸರಿದ್ದಂಥ ಸಂದರ್ಭದಲ್ಲಿ ಅವರು ಮಾಡುವಂಥ ಕೃತಿಯನ್ನು ನೋಡಿ ನಾರದ ಮುನಿಗಳ ಒಂದು ಮಾರ್ಗದರ್ಶನದಿಂದ ಮಹರ್ಷಿ ವಾಲ್ಮೀಕಿಯವರಾಗಿ ಬದಲಾಗಿರುವುದು ಎಲ್ಲರಿಗೂ ಈಗಾಗಲೇ ಅವರು ಹೇಳಿದ್ದಾರೆ. ಉದ್ದೇಶ ಇಷ್ಟೇ, ಯಾವುದೇ ರೀತಿ ಮಹರ್ಷಿ ವಾಲ್ಮೀಕಿಯವರು ರತ್ನಾಕರದಿಂದ ವಾಲ್ಮೀಕಿ ಆದರೂ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಿಂದ ಬದಲಾಗುವಂಥ ಪ್ರಯತ್ನ ಮಾಡಿದರೆ ಈ ಸಮಾಜವೇ ಸುಧಾರಣೆಯ 100% ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಪ್ರತಿ ವರ್ಷದ ಈ ವರ್ಷ ಕೂಡ ಅತ್ಯಂತ ಸರಳವಾಗಿ ಈ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ. ಮಹರ್ಷಿ ವಾಲ್ಮೀಕಿಯವರ ಹುಟ್ಟಿದ ದಿನ ನಿಖರವಾಗಿ ಗೊತ್ತೇರಿರುವುದರಿಂದ ಪ್ರತಿ ವರ್ಷ ಅಶ್ವಿನ ಮಾಸದಲ್ಲಿ ಸೀಗೆ ಹೊಡೆಯುವುದು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಣೆಯನ್ನು ಇಡೀ ನಮ್ಮ ಭಾರತ ದೇಶಾದ್ಯಂತ ಮಾಡಲಾಗಿದೆ. ಸೀಗೆ ಹೊಡೆಯುವುದರಿಂದ ಎಲ್ಲ ರೈತ ಬಾಂಧವರು ಹೊಲಗಳಿಗೆ ಸರಗಚ್ಚಲದ ಮುಖಾಂತರ ಬೀಸಿರುವುದರಿಂದ ಜಾಸ್ತಿ ಜನ ಸೇರ್ತಾ ಇಲ್ಲ. ಹೀಗಾಗಿ ನಾನು ಸಮಾಜದ ಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಹಿಂದಿನ ವರ್ಷ ಕೂಡ ನಾನು ಈ ಮಾತನ್ನು ಹೇಳ್ತೇನೆ. ಈ ದಿನ ಸಾಂಕೇತಿಕವಾಗಿ ಮಾಡಿ ಮುಂದೊಂದು ಯಾವುದಾದ್ರೂ ದಿನ ಒಂದು ತಿಂಗಳವರೆಗೂ ನಾವು ವಾಲ್ಮೀಕಿ ಜಯಂತಿನ ಆಚರಣೆ ಮಾಡಬೇಕು. ಯಾವುದಾದ್ರೂ ಒಂದು ದಿನವನ್ನು ನಾವು ಆಯ್ಕೆ ಮಾಡಿ ಹೇಳಿದ ಸಂದರ್ಭದಲ್ಲಿ 1000 ಜನ ಇದನ್ನು ಕೂಡಿಸುವಂಥ ಪ್ರಯತ್ನ ಮಾಡಿ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುವಂಥ ಕೆಲಸವನ್ನು ನಾನು ಜವಾಬ್ದಾರಿ ತಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅದೇ ರೀತಿ ಮಹರ್ಷಿ ವಾಲ್ಮೀಕಿಯವರ KV ಕ್ರಾಸ್ ಹತ್ರ ಇರುವಂಥ IV ಕ್ರಾಸ್ ಹತ್ರ ಇರುವಂಥ ಮಹರ್ಷಿ ವಾಲ್ಮೀಕಿಯವರ ಒಂದು ಏನು ಕಟ್ಟಡ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನು ತಾವು ಮಾಡಬೇಕು ಅಂದ್ಕೊಂಡಿದ್ದೀರಿ. ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ, ತಾವು ಯಾವಾಗಲೂ ಕರೀರಿ, ಅದಕ್ಕೆ ಬೇಕಾಗುವಂಥ ಎಲ್ಲ ಸೇವೆಯನ್ನು ಪ್ರಾಮಾಣಿಕವಾಗಿ ಪ್ರಾರ್ಥನೆಯಿಂದ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಅನೇಕ ಸವಲತ್ತುಗಳನ್ನು ನಮ್ಮ ಜನ ಸರ್ಕಾರ ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಸ್ವಾವಲಂಬ ಸಾಧ್ಯ ಆಗಿರ್ಬೋದು, ಅನೇಕ ಒಂದು ಅನುಕೂಲವನ್ನು ಸರ್ಕಾರ ಮಾಡ್ತಾ ಇದೆ. ಇದನ್ನೆಲ್ಲ ಸಮಾಜ ಬಾಂಧವರು ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರ ಅದೇ ಖಾತೆ ಇರುವುದರಿಂದ ನಮ್ಮ ಇಡೀ ಕ್ಷೇತ್ರದಲ್ಲಿ ಸುಮಾರು 25 ಮಹರ್ಷಿ ವಾಲ್ಮೀಕಿ ದೇವಸ್ಥಾನದ ಆಡಳಿತಾತ್ಮಕ ಮಂಜೂರಾತಿ ಈಗಾಗಲೇ ನಮಗೆ ನೀಡಿದೆ. ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಎಸ್ಟಿಮೇಟ್ ಸ್ಯಾಂಕ್ಷನ್ ತಗೊಂಡು ಭೂಮಿ ಪೂಜೆ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದೊಂದು ದೇವಸ್ಥಾನವನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ನಾನು ಖಂಡಿತವಾಗೂ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ST ಕಾಲನಿಗಳಲ್ಲಿ ಮೂಲಭೂತ ಸೌಲಭ್ಯಗಳಾಗಿರುವಂಥ ರಸ್ತೆ, ಚರಂಡಿ, ಲೈಟ್ಗಳನ್ನು ವ್ಯವಸ್ಥೆ ಕೂಡ ಅದು ಕೂಡ ಅತಿ ಶೀಘ್ರದಲ್ಲಿ 3 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅದಕ್ಕೂ ಇದನ್ನು ಮಾಡಿ ST ಕಾಲನಿಗಳಲ್ಲಿ ಎಲ್ಲಿ ಕಾಮಗಾರಿ ಕುಂಠಿತವಾಗಿದೆ ಅದನ್ನು ಕೆಲಸ ಮಾಡುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಾಜ ಬಾಂಧವರು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ನಿಮಿತ್ತವಾಗಿ SSLC PUCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಬಹಳಷ್ಟು
ಉತ್ತಮ ಕೆಲಸ. ಆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಆ ಭಗವಂತನ ಆಶೀರ್ವಾದ ಅವರಿಗಿರಲಿ, ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಮಾಜದ ಬಾಂಧವರಲ್ಲಿ, ಅದೇ ರೀತಿ ಕೊನೆಯದಾಗಿ ಸಮಾಜದವರು ಏನೇ ಒಂದು ಕೆಲಸವನ್ನು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಸ್ವಂತ ಸಮಾಜದ ಕೆಲಸ ಅಂತ ಅನ್ಕೊಂಡು ಆ ಕೆಲಸ ತಮ್ಮ ಗಣ್ಯದಲ್ಲಿ ಇರ್ತಿದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.